ಹಾಯ್ ಫ್ರೆಂಡ್ಸ್, ಕನ್ನಡ ಟೆಕ್ ಗುರುಗೆ ಸ್ವಾಗತ. ಇವತ್ತು ನಾವು ಬ್ಲಾಗ್ನ ಹೇಗೆ ಕ್ರಿಯೇಟ್ ಮಾಡಬಹುದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಕನ್ನಡ ಟೆಕ್ ಗುರುಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ. ಮೊದಲು ಗೂಗಲ್ನ ಓಪನ್ ಮಾಡಿ, ಇಲ್ಲಿ ನೀವು ಟೈಪ್ ಮಾಡಿ ಬ್ಲಾಗರ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಆಪ್ಷನ್ ಚೂಸ್ ಮಾಡಿ ಬ್ಲಾಗರ್. ಸೊ ಇಲ್ಲಿ ನೀವು ನಿಮ್ಮ ಜಿಮೇಲ್ ಅಥವಾ ಗೂಗಲ್ ಅಕೌಂಟ್ ಇಂದ ನೀವು ಲಾಗಿನ್ ಆಗಬಹುದು. ಸೊ ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಕ್ರಿಯೇಟ್ ಮಾಡಬಹುದು, ಕ್ರಿಯೇಟ್ ಅಕೌಂಟ್ ಅಂತ. ಸೊ ನಾನು ಆಲ್ರೆಡಿ ನನ್ನ ಅಕೌಂಟ್ ಇದೆ, ನಾನು ಲಾಗಿನ್ ಆಗ್ತಾ ಇದ್ದೇನೆ. ಓಕೆ, ಸೊ ಲಾಗಿನ್ ಆದ ತಕ್ಷಣ ನಿಮ್ಗೆ ಇದು ಕೇಳ್ತಾ ಇದೆ, ಕ್ರಿಯೇಟ್ ಎ ಗೂಗಲ್ ಪ್ಲಸ್ ಪ್ರೊಫೈಲ್ ಆರ್ ಕ್ರಿಯೇಟ್ ಎ ಲಿಮಿಟೆಡ್ ಬ್ಲಾಗರ್ ಪ್ರೊಫೈಲ್. ನೀವು ಬೇಕಂತಂದ್ರೆ ಗೂಗಲ್ ಪ್ಲಸ್ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಬ್ಲಾಗರ್ ನ ಯೂಸ್ ಮಾಡ್ಕೋಬಹುದು. ನಾನು ಕ್ರಿಯೇಟ್ ಎ ಲಿಮಿಟೆಡ್ ಬ್ಲಾಗರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಡಿಸ್ಪ್ಲೇ ನೇಮ್, ನೀವು ಈಗ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾ ಇದೀರಿ ಅಂತಂದ್ರೆ ಅದು ಚಾನಲ್ ನೇಮ್ ಏನಂತ ಇರಬೇಕು ಅಂತ. ಸೊ ಆಸ್ ಆಫ್ ನಾನು ಈಗ ಕೊಡ್ತಾ ಇದ್ದೇನೆ ಕನ್ನಡ ಟೆಕ್ ಗುರು ಅಂತ. ಕಂಟಿನ್ಯೂ. ನೀವು ಕೊಟ್ಟ ತಕ್ಷಣ ನೀವು ಲೆಫ್ಟ್ ಅಲ್ಲಿ ನೋಡ್ಬೋದು, ನೀವು ನ್ಯೂ ಬ್ಲಾಗ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ಟೈಟಲ್ ನೇಮ್ ಕೇಳ್ತಾ ಇದೆ, ಟೈಟಲ್ ನೇಮ್ ಏನಿರಬೇಕು ಅಂತ. ನಾನೀಗ ಕನ್ನಡ ಟೆಕ್ ಗುರು. ಮತ್ತೆ ಅಡ್ರೆಸ್, ಇದು ಯುನೀಕ್ ಆಗಿರ್ಬೇಕು. ಸಪೋಸ್ ನಾನೀಗ ಕನ್ನಡ ಟೆಕ್ ಗುರು, ನೀವೇನೇ ಚೂಸ್ ಮಾಡಿ ಲಾಸ್ಟ್ ಅಲ್ಲಿ blogspot.com ಅಂತ ಬರುತ್ತೆ. ಕನ್ನಡ ಟೆಕ್ ಗುರು ಅಂತ ನನಗೆ ಚೂಸ್ ಮಾಡಕ್ಕೆ ಟ್ರೈ ಮಾಡಿದ್ರೆ, ಸಾರಿ ದಿಸ್ ಬ್ಲಾಗ್ ಅಡ್ರೆಸ್ ಇಸ್ ನಾಟ್ ಅವೈಲೇಬಲ್. ಯಾಕಂದ್ರೆ ನಾನು ಆಲ್ರೆಡಿ ಈ ಅಡ್ರೆಸ್ ನ ಯೂಸ್ ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ಈ ಅಡ್ರೆಸ್ ನನಗೆ ಯೂಸ್ ಮಾಡಕ್ಕೆ ಆಗೋಲ್ಲ. ಇದು ಯುನೀಕ್ ಆಗಿ ಇರಬೇಕು, ಯಾರು ಯೂಸ್ ಮಾಡಿರಬಾರ್ದು, ಮೊದಲು ಯುನೀಕ್ ಆಗಿ ಇರಬೇಕು. ನಾನೀಗ ಕನ್ನಡ ಟೆಕ್ ಗುರು 1 2 3 ಅಂತ ಕೊಡ್ತಾ ಇದ್ದೀನಿ. ನೋಡಿ, ದಿಸ್ ಬ್ಲಾಗ್ ಅಡ್ರೆಸ್ ಇಸ್ ಅವೈಲೇಬಲ್. ಇದನ್ನು ಚೂಸ್ ಮಾಡಬಹುದು. ಆಮೇಲೆ ಟೆಂಪ್ಲೇಟ್, ನಿಮಗೆ ಯಾವ ತರ ಟೆಂಪ್ಲೇಟ್ ಬೇಕು ಅಂತ. ಸಿಂಪಲ್, ಡೈನಾಮಿಕ್ ವ್ಯೂಸ್, ಪಿಕ್ಚರ್ ವಿಂಡೋ, ಈ ತರ ಡಿಫ್ರೆಂಟ್ ಆಗಿದೆ. ನೀವು ಯಾವ್ದು ಬೇಕೋ ಚೂಸ್ ಮಾಡಬಹುದು. ನಾನು ಆಸ್ ಆಫ್ ನೌ ಈಗ ಸಿಂಪಲ್ ಅದು ಚೂಸ್ ಮಾಡಿದ್ದೀನಿ, ಕ್ರಿಯೇಟ್ ಎ ಬ್ಲಾಗ್. ನೀವು ಇಲ್ಲಿ ನೋಡ್ಬೋದು ಕ್ರಿಯೇಟಿಂಗ್ ಎ ಬ್ಲಾಗ್ ಅಂತ ಬರ್ತಿದೆ. ಓಕೆ, ಆದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಮೈ ಬ್ಲಾಗ್ಸ್. ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ ನಿಮಗೆ. ಪೋಸ್ಟ್, ಪೇಜಸ್, ಕಮೆಂಟ್, ಸ್ಟಾಟ್ಸ್, ಅರ್ನಿಂಗ್. ನಾನೀಗ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ರಿಯೇಟ್ ಎ ನ್ಯೂ ಪೋಸ್ಟ್. ಮೇಲೆ ನಿಮಗೆ ವರ್ಡ್ ಪ್ಯಾಡ್ ತರ ಕಾಣ್ತಾ ಇದೆ. ನಿಮ್ಗೆ ಏನ್ ಬೇಕೋ ಇಲ್ಲಿ ಡೇಟಾ ನೀವು ಎಂಟರ್ ಮಾಡ್ಬೋದು. ಪೋಸ್ಟ್ ಟೈಟಲ್, ಸಪೋಸ್ ಫಾರ್ ಎಕ್ಸಾಂಪಲ್ how to hide photos and videos in mobile. ನೀವು ಫಾಂಟ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಏರಿಯಲ್ ನಾನು ಚೂಸ್ ಮಾಡ್ತಾ ಇದ್ದೇನೆ. ನಾರ್ಮಲ್ ಇದೆ, ಹೆಡ್ಡಿಂಗ್ ಕೊಡ್ತೇನೆ. ಬೋಲ್ಡ್ ಬೇಕಾದ್ರೆ ಬೋಲ್ಡ್, ಇಲ್ಲ ರೈಟ್ ಅಲ್ಲಿ. ಅದಾದ್ಮೇಲೆ ನೀವು ಬೇಕಾದ್ರೆ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಟ್ಯಾಬ್ಸ್ ಇದೆ ನಿಮಗೆ. ಆಡ್ ಆರ್ ರಿಮೂವ್ ಲಿಂಕ್, ಪಿಕ್ಚರ್ ಬೇಕಾದ್ರೆ ಪಿಕ್ಚರ್ ನ ಇನ್ಸರ್ಟ್ ಮಾಡ್ಬೋದು, ಇಲ್ಲ ವಿಡಿಯೋ ಕೂಡ ನೀವು ಇನ್ಸರ್ಟ್ ಮಾಡ್ಕೋಬಹುದು. ಆದ್ರೂ ನಾವು ಒಂದು ಪಿಕ್ಚರ್ ನಾನು ಈಗ ಇನ್ಸರ್ಟ್ ಮಾಡಿ ನೋಡ್ತೀನಿ. ಚೂಸ್ ಫೈಲ್ಸ್.
ಸೊ ನನ್ನ ಡಿ ಡ್ರೈವ್ ನಾನು ಚೂಸ್ ಮಾಡ್ತಾ ಇದ್ದೇನೆ. ಈ ಡ್ರೈವ್ ಸೊ ಇಲ್ಲಿ ಒಂದು ಪಿಕ್ಚರ್ ಇದೆ, ಇದನ್ನ ಚೂಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆಡ್ ಸೆಲೆಕ್ಟೆಡ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಮಾಲ್, ಲಾರ್ಜ್, ನಿಮಗೆ ಡಿಫ್ರೆಂಟ್ ಆಪ್ಷನ್ ಬರುತ್ತೆ. ಯಾವ ತರ ಬೇಕಾದ್ರೆ ನೀವು ಚೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ಸೇವ್ ಮಾಡಿ ಪಬ್ಲಿಷ್ ಅಂತ ಕೊಡಿ. ಈಗ ಅದು ಪಬ್ಲಿಷ್ ಆಯ್ತು, ಇಲ್ಲಿ ಬಂದಿದೆ ಆಲ್ರೆಡಿ. ಹೌ ಟು ಹೈಡ್ ಫೋಟೋಸ್ ಅಂಡ್ ವಿಡಿಯೋಸ್. ಇದನ್ನ ಬೇಕಾದ್ರೆ ಎಡಿಟ್ ಮಾಡ್ಕೋಬಹುದು. ಎಡಿಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ಇದರ ಬೇಕಾದ್ರೆ ಎಡಿಟ್ ಮಾಡಿ ಮತ್ತೆ ಅಪ್ಡೇಟ್ ಅಂತ ಕೊಟ್ಟರೆ ಮತ್ತೆ ಸೇವ್ ಆಗುತ್ತೆ. ಇಲ್ಲಿ ಮತ್ತೆ ಪೋಸ್ಟ್ಗೆ ಬನ್ನಿ, ಇದೆ ಇಲ್ಲ ವಿ ಬ್ಲಾಗ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಆಲ್ರೆಡಿ ಒಂದು ಡೇಟಾನ ಪೋಸ್ಟ್ ಮಾಡಿದ್ದೀರಾ. ಈಗ ಅದು ಹೇಗೆ ಕಾಣ್ತಿದೆ ಅಂತ ನೋಡೋದಕ್ಕೆ ವಿ ಬ್ಲಾಗ್ ಅಂತ ನೀವು ಚೂಸ್ ಮಾಡ್ಕೋಬಹುದು. ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ ಈಗ. ಸೊ ವಿ ಬ್ಲಾಗ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ತರ ಪೇಜ್ ಡಿಸ್ಪ್ಲೇ ಆಗಿದೆ. ಸೊ ನೀವು ನೋಡಬಹುದು ಕನ್ನಡ ಟೆಕ್ ಅಂತ ನಾನು ಡಿಸ್ಪ್ಲೇ ನೇಮ್ ಕೊಟ್ಟಿದ್ದೆ. ಹಾಗೆ ಪೋಸ್ಟ್ ನಲ್ಲಿ ಹೌ ಟು ಹೈಡ್ ಫೋಟೋಸ್ ಅಂಡ್ ವಿಡಿಯೋಸ್ ಇನ್ ಮೊಬೈಲ್ ಅಂತ ಕೊಟ್ಟಿದ್ದೆ. ಈ ಪಿಕ್ಚರ್ ನ ಆಡ್ ಮಾಡಿದ್ದೆ. ಸೊ ಇದೆಲ್ಲ ಬಂದಿದೆ. ಇಲ್ಲಿ ವಾಪಸ್ ಬಂದು ಈ ತರ ನೀವು ಪೇಜಸ್ ನ ಆಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ರೈಟ್ ಅಂತ ಕ್ಲಿಕ್ ಕೊಟ್ರೆ ಕ್ರಿಯೇಟ್ ಎ ನ್ಯೂ ಪೋಸ್ಟ್ ಕ್ಲಿಕ್ ಮಾಡಿದ್ರೆ ಹೊಸ ಪೋಸ್ಟ್ ನ ಕೂಡ ನೀವು ಆಡ್ ಮಾಡ್ಕೋಬಹುದು. ಓಕೆ, ಕನ್ನಡ ಟೆಕ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನೀವು ಟೆಂಪ್ಲೇಟ್ ಅಂತ ನೀವು ನೋಡಬಹುದು. ಇಲ್ಲಿ ಟೆಂಪ್ಲೇಟ್ ಅಂತ ಆಪ್ಷನ್ ಇದೆ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಯೂಟರ್ ಅಲ್ಲಿ ನಿಮ್ಗೆ ಈ ತರ ಕಾಣ್ತಾ ಇದೆ. ಕನ್ನಡ ಟೆಕ್ ಅಂತ ಡಿಸ್ಪ್ಲೇ ನೋಡಬಹುದು. ಹಾಗೆ ಮೊಬೈಲ್ ನಲ್ಲಿ ಈ ತರ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಕೆಳಗಡೆ ಬಂದ್ರೆ ಬೇರೆ ಬೇರೆ ಟೆಂಪ್ಲೇಟ್ ನೀವು ಬೇಕಾದ್ರೆ ಚೂಸ್ ಮಾಡ್ಕೋಬಹುದು. ಸಿಂಪಲ್ ಇದೆ, ಡೈನಾಮಿಕ್ ವ್ಯೂ ಇದೆ, ಪಿಕ್ಚರ್ ವಿಂಡೋ ಇದೆ. ನೋಡಿ, ನಾನು ಚೇಂಜ್ ಮಾಡಿ ನೋಡ್ತೀನಿ. ಸೊ ಇದನ್ನ ಚೂಸ್ ಮಾಡ್ತೀನಿ ನಾನು. ರೆಡ್ ಇದೆಯಲ್ಲ, ಚೂಸ್ ಮಾಡಿ ಅಪ್ಲೈ ಟು ಬ್ಲಾಗ್ ಅಂತ ಕೊಡಿ. ಕೊಟ್ರೆ ಆತರ ಕಸ್ಟಮೈಸ್ ಆಗಿರುತ್ತೆ. ಮತ್ತೆ ಇಲ್ಲಿ ವ್ಯೂ ಬ್ಲಾಗ್ ಅಂತ ನೀವು ಮೇಲ್ಗಡೆ ಬಂದ್ರೆ ನೋಡ್ಬೋದು. ಇಲ್ಲಿ ಈ ತರ ಕಾಣ್ತಾ ಇದೆ. ನೆಕ್ಸ್ಟ್ ಪೇಜಸ್, ಥರ್ಡ್ ಆಪ್ಷನ್. ಪೇಜ್ ಮತ್ತೆ ಪೋಸ್ಟ್ ಬಗ್ಗೆ ಡಿಫ್ರೆನ್ಸ್ ಏನು ಅಂತಂದ್ರೆ, ಪೋಸ್ಟ್ ಅಂತಂದ್ರೆ ಹೊಸ ಟಾಪಿಕ್ ಬಂದಾಗ ಅದನ್ನ ಇಲ್ಲಿ ಪೋಸ್ಟ್ ಅಲ್ಲಿ ಆಡ್ ಮಾಡ್ತೀರಾ. ಬಟ್ ಪೇಜಸ್ ಅಂತ ಅಂದ್ರೆ ಏನಂತಂದ್ರೆ ಸ್ಟಾಟಿಕ್ ಪೇಜಸ್, ಲೈಕ್ ಹೋಮ್, ಕಾಂಟ್ಯಾಕ್ಟರ್ಸ್, ಆಮೇಲೆ ಸಪೋರ್ಟರ್ಸ್ ಅಂತ ಟ್ಯಾಬ್ ಇರ್ಬೋದು. ನನ್ನ ವೆಬ್ಸೈಟ್ ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ಇದು ನನ್ನ ವೆಬ್ಸೈಟ್ ಇದೆ, ಕನ್ನಡ ಟೆಕ್ ಅಂತ ಇದೆ. ನನ್ನ ವೆಬ್ಸೈಟ್ ಕೂಡ ನೀವು ಇಲ್ಲಿ ನೋಡಬಹುದು, ಕನ್ನಡ ಟೆಕ್ .blogspot.in. ಇಲ್ಲಿ ಹೋಮ್, ಕಾಂಟ್ಯಾಕ್ಟ್ ಮೀ, ಅಬೌಟ್ ಮೀ, ಮೈ ಯೂಟ್ಯೂಬ್ ಚಾನಲ್, ಫಾಲೋ ಆನ್ ಫೇಸ್ಬುಕ್. ಸೊ ಇದೆಲ್ಲ ಸ್ಟಾಟಿಕ್ ಪೇಜಸ್. ಇಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆಯಲ್ಲ, ಅಲ್ಲಿ how to use two WhatsApp in one mobile, how to delete the browsing history automatically, ಇದೆಲ್ಲ ಪೋಸ್ಟ್ ಅಲ್ಲಿ ಬರುತ್ತೆ. ಹೊಸ ಪೇಜ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು. ಪೇಜ್ ನ ಹೆಸರು ಬಂದ್ಬಿಟ್ಟು ಅಬೌಟ್ ಅಸ್ ಅಥವಾ ಕಾಂಟ್ಯಾಕ್ಟ್ ಅಸ್. ಚೂಸ್ ಮಾಡಿ ಪಬ್ಲಿಷ್ ಅಂತ ಮಾಡಿ. ಸೊ ಇದು ಒಂದು ಪೇಜ್ ಆಯ್ತು ಅಂತ. ಇನ್ನೊಂದು ಪೇಜ್ ನ ಇನ್ಕ್ಲೂಡ್ ಮಾಡ್ತೇನೆ. ಮೈ ಫೇಸ್ಬುಕ್ ಪೇಜ್.
ಓಕೆ, ನಾನು ಇದನ್ನ ರಿಮೂವ್ ಮಾಡ್ತೇನೆ. ಅಬೌಟ್ ಅಸ್. ಓಕೆ, ಸೊ ನಾನು 2 ಪೇಜ್ ನ ಇನ್ಕ್ಲೂಡ್ ಮಾಡಿದ್ದೇನೆ, ಕಾಂಟ್ಯಾಕ್ಟ್ ಅಸ್, ಅಬೌಟ್ ಅಸ್, ಹಾಗೆ 1 ಪೋಸ್ಟ್ ನ ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೇಔಟ್ ಅಂತ. ಲೇಔಟ್, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಅರೇಂಜ್ಮೆಂಟ್ ಹೇಗೆ ಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬಹುದು. ನೀವು ನೋಡಬಹುದು, ಇಲ್ಲಿ ಬ್ಲಾಗ್ ಪೋಸ್ಟ್ ಇದೆ, ಏನೇ ಪೋಸ್ಟ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಅಬೌಟ್ ಮೀ, ಬ್ಲಾಗ್ ಆರ್ಕೈವ್, ಫೂಟರ್ ಇದೆ, ಮತ್ತೆ ಕನ್ನಡ ಟೆಕ್ ಅಂತ ಹೆಡರ್ ಇದೆ. ನೀವು ಬೇಕಾದ್ರೆ ಎಡಿಟ್ ಅಂತ ಕ್ಲಿಕ್ ಮಾಡಿ ಬ್ಲಾಗ್ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಕೊಡ್ಬೋದು. ಹಾಗೆ ನೀವು ಯಾವ್ದಾದ್ರು ಫೋಟೋ ಇಮೇಜ್ ಹಾಕ್ಬೇಕು ಅಂತಂದ್ರೆ ಚೂಸ್ ಮಾಡ್ಕೋಬಹುದು. ಇದಲ್ದೇನೆ ಇಲ್ಲಿ ನಿಮಗೆ ಆಡ್ ಎ ಗ್ಯಾಡ್ಜೆಟ್ ಅಂತ ಇದೆ, ಹೀಗೆ ಕ್ಲಿಕ್ ಮಾಡಿ ನಿಮಗೆ ಬೇರೆ ಬೇರೆ ಆಪ್ಷನ್ ಬರುತ್ತೆ. ಆಡ್ ಸೆನ್ಸ್, ಪ್ರೊಫೈಲ್. ಸೊ ಆಸ್ ಆಫ್ ನಾನು ಚೂಸ್ ಮಾಡೋದು ಪೇಜಸ್ ಅಂತ. ಇದನ್ನ ಕ್ಲಿಕ್ ಮಾಡ್ತೇನೆ. ಮಾಡಿದ್ರೆ ನಿಮ್ಗೆಲ್ಲ ಕೇಳ್ತಾ ಇದೆ ಇಲ್ಲಿ ನಿಮ್ಗೆ ಏನೇನ್ ಬೇಕು ಅಂತ. ಹೋಮ್ ಅಂತೂ ಬೈ ಡಿಫಾಲ್ಟ್ ಇರುತ್ತೆ. ನಾವ್ 2 ಪೇಜ್ ಆಲ್ರೆಡಿ ಇನ್ಕ್ಲೂಡ್ ಮಾಡಿದ್ದೇವೆ. ಈಗ ಅಬೌಟ್ ಅಸ್ ನ ಇನ್ಕ್ಲೂಡ್ ಮಾಡಿದ್ದೇವೆ, ಕಾಂಟ್ಯಾಕ್ಟ್ ಅಸ್ ನ ಇನ್ಕ್ಲೂಡ್ ಮಾಡಿದ್ದೇವೆ. ನೋಡಿ ಇಲ್ಲಿ ಬರ್ತದೆ, ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೆಕ್ಸ್ಟ್ ನಿಮಗೆ ಆಡ್ ಎಕ್ಸ್ಟರ್ನಲ್ ಲಿಂಕ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ. ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಫೇಸ್ಬುಕ್ ಅಥವಾ ಯೂಟ್ಯೂಬ್ ನ ಇಲ್ಲಿ ಹಾಕ್ಬೋದು. ನೀವು ನೋಡಿ ಇಲ್ಲಿ ಮೈ ಫೇಸ್ಬುಕ್ ಪೇಜ್, ಆಮೇಲೆ ಇಲ್ಲಿ ನೀವು URL ಕೊಡಬೇಕಾಗುತ್ತೆ. ಸೊ ಇದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ, ಮತ್ತೆ ಸೇವ್ ಲಿಂಕ್, ಮೈ ಫೇಸ್ಬುಕ್ ಪೇಜ್. ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ಇಲ್ಲಿ ಹಾಕ್ಬೋದು. ಮೈ ಯೂಟ್ಯೂಬ್ ಚಾನಲ್. ಸೇವ್ ಲಿಂಕ್. ಮೈ ಫೇಸ್ಬುಕ್ ಪೇಜ್, ಮೈ ಯೂಟ್ಯೂಬ್ ಚಾನಲ್ 2 ಬಂದಿದೆ. ಈಗ ಸೇವ್ ಅಂತ ಕ್ಲಿಕ್ ಕೊಡಿ. ಹಾಗೆ ನೀವು ಆಡ್ ಎ ಗ್ಯಾಡ್ಜೆಟ್ ಅಂತ ಕ್ಲಿಕ್ ಮಾಡಿ ಬೇರೆ ಬೇರೆ ಇನ್ನು ಚೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಸರ್ಚ್ ಬಾಕ್ಸ್ ಇದೆ, ಇದನ್ನ ಆಡ್ ಮಾಡ್ತೀನಿ ನಾನು. ಸರ್ಚ್ ದಿಸ್ ಬ್ಲಾಗ್, ಇದನ್ನ ಕೂಡ ನೀವು ಆಡ್ ಮಾಡ್ಕೋಬಹುದು. ಸೊ ಎಲ್ಲ ಆದ್ಮೇಲೆ ಸೇವ್ ಅರೇಂಜ್ಮೆಂಟ್ ಅಂತ ಕೊಡಿ. ಆಮೇಲೆ ವ್ಯೂ ಬ್ಲಾಗ್ ಅಂತ ಆಪ್ಷನ್ ಇದೆ ಇಲ್ಲಿ ಕ್ಲಿಕ್ ಮಾಡಿ. ವ್ಯೂ ಬ್ಲಾಗ್ ಅಂತ ಕ್ಲಿಕ್ ಮಾಡಿದ್ರೆ ಹೊಸ ಟ್ಯಾಬ್ ಅಲ್ಲಿ ಓಪನ್ ಆಗುತ್ತೆ. ಸೊ ನೀವು ನೋಡಬಹುದು, ಇಲ್ಲಿ ಹೋಮ್ ಇದೆ, ಅಬೌಟ್ ಅಸ್ ಇದೆ, ಕಾಂಟ್ಯಾಕ್ಟ್ ಅಸ್ ಇದೆ, ಮೈ ಫೇಸ್ಬುಕ್ ಪೇಜ್ ಇದೆ, ಮೈ ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಇದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ಸರ್ಚ್ ದಿಸ್ ಬ್ಲಾಗ್ ಅಂತ ಇದೆಯಲ್ಲ, ಅದನ್ನ ಕೂಡ ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ಸೊ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಮೈ ಫೇಸ್ಬುಕ್ ಪೇಜ್ಗೆ ಡೈರೆಕ್ಟ್ ನನ್ನ ಫೇಸ್ಬುಕ್ ಪೇಜ್ಗೆ ಹೋಗುತ್ತೆ. ಹಾಗೆ ಮೈ ಯೂಟ್ಯೂಬ್ ಚಾನಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೋಗುತ್ತೆ. ಅಬೌಟ್ ಅಸ್ ಇದೆ, ಕಾಂಟ್ಯಾಕ್ಟ್ ಅಸ್ ಕ್ಲಿಕ್ ಮಾಡಿದ್ರೆ ಈ ಡೀಟೇಲ್ಸ್ ಬರುತ್ತೆ. ಸೊ ಇದಲ್ದೇನೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಅರ್ನಿಂಗ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಆಲ್ರೆಡಿ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಇದ್ರೆ ಅದಕ್ಕೆ ಲಿಂಕ್ ಮಾಡಿ. ಸೊ ನಿಮ್ಮ ವೆಬ್ಸೈಟ್ ಅಲ್ಲಿ ಆಡ್ಸ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ಬೋದು, ಆಡ್ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ಯಾರು ಕ್ಲಿಕ್ ಮಾಡಿದ್ರೆ ಆಡ್ ಮೇಲೆ ನೀವು ಮನಿನ ಅರ್ನ್ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ
ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ. ಥ್ಯಾಂಕ್ ಯು.